RSSನ ದ್ವೇಷ ಮಾಡಿ 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 ಇವತ್ತು ಇಡೀ ದೇಶದಲ್ಲಿ ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿದಿದೆ. ನೀವು ಆರ್ ಎಸ್ ಎಸ್ ಅಂತ ಇದೇ ರೀತಿ ನೀವು ಮುಂದುವರಿತಾ ಇದ್ದೀರಾ. ಈ ನೆನ್ನೆ ಈ KPCC ಅಧ್ಯಕ್ಷರು ಹರಿಪ್ರಸಾದ್ ಈ ಪ್ರಿಯಾಂಕಾ ಖರ್ಗೆ ದಾರಿಯಲ್ಲೇ ದಾರಿ ತಪ್ಪೋಗ್ತಾ ಇದ್ದಾರೆ. ಅವ್ರು ನೆನ್ನೆ ಪೂರ ಭಾಷಣ RSS ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡಲ್ಲ ಅಂದ್ರೇನು? ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದೀರಾ? ಇಡೀ ದೇಶದ ಜನ ಹಿಂದುತ್ವವನ್ನು ಒಪ್ಪಿ 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 ಕಾಂಗ್ರೆಸ್ ನೀತಿಯನ್ನು ಪ್ರತಿಭಟಿಸಿ ಎಲ್ಲ ಕಡೆ ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ, ಬಿಹಾರ ಎಲ್ಲ ಕಡೆಯೂ ಕೂಡ ಹುಡುಕಿ ತೆಗಿಬೇಕು. 1 ಸೀಟು 2 ಸೀಟು 5 ಸೀಟು ತಗೋತಾ ಇದ್ದಾರೆ. ನಡೀಲಿ ಹಾಗಾದ್ರೆ ಬರೋಂಥ ದಿನ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ RSS ಬಗ್ಗೆ, ಇದು ಹಿಂದೂಸ್ತಾನದ ಬಗ್ಗೆ, ಹಿಂದೂ ರಾಷ್ಟ್ರದ ಬಗ್ಗೆ ನೀವು ಇದೇ ರೀತಿ ಮಾತಾಡಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗೋಗುತ್ತೆ. ಭಾಳ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ನೀವು ಗಮನಿಸಿರ್ಬೋದು, ಈ ರೀತಿ ಹೇಳಿ 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 ಹಿಂದೂಸ್ತಾನದಲ್ಲಿ RSSನ್ನು ದ್ವೇಷ ಮಾಡಿ, ಹಿಂದೂಸ್ತಾನವನ್ನು ದ್ವೇಷ ಮಾಡಿ, ಹಿಂದೂ ರಾಷ್ಟ್ರವನ್ನು ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಕೇಂದ್ರದಲ್ಲಿ ಒಪ್ಪಿಗೆ ಕೊಟ್ಟು 2 ಮಂತ್ರಿಗಳಾಗ್ಬಿಟ್ರು. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ, ಇನ್ನೊಬ್ಬ ಸಿದ್ದರಾಮಯ್ಯವ್ರ ಮಗ ಯತೀಂದ್ರ. RSS ಬೈಯೋದೇ ಇವ್ರ ಕೆಲಸ. ಯಾಕೆ ಧರ್ಮಸಿಂಗ್ ಮಗ ಅಜಯ್ ಸಿಂಗ್ ಯಾಕೆ ಮಾಡಲಿಲ್ಲ ನೀವು ಮಂತ್ರಿ? ಅವ್ರು RSS ಬೈಲಿಲ್ಲ ಅಂತನಾ? ನೀವು ಮಂತ್ರಿ ಸ್ಥಾನ ಪಡೆಯುವುದು ಒಂದೇ ಕಾರಣಕ್ಕೆ RSS ದ್ವೇಷ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾವು ಪುರಾಣದಲ್ಲಿ ಕೇಳ್ತಿದ್ವಿ ಹಿಂದೆ, ಭಕ್ತ ಪ್ರಹ್ಲಾದನ ಬಗ್ಗೆ ಹಿರಣ್ಯಕಶಿಪು ಅವ್ರ ಅಪ್ಪ ಹೇಳ್ತಿದ್ನಂತೆ, ಎಲ್ಲಿದೆ ಹರಿ ತೋರಿಸು ಹರಿ ತೋರಿಸು ಹರಿ ತೋರಿಸು ಅಂತ. ಹಾಗೆ ಇವರು RSS ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪುಗೆ ಆದಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಬರುತ್ತೆ. ಭಕ್ತ ಪ್ರಹ್ಲಾದನ ವಂಶಸ್ಥರು ನಾವೆಲ್ಲರೂ ಕೂಡ. ಧರ್ಮವನ್ನು ಮೆಚ್ಚೋಂಥವ್ರು ನಾವು, ದೇವ್ರನ್ನ ಒಪ್ಸೋಂಥವ್ರು ನಾವು. ಹೆಸರು ಹರಿಪ್ರಸಾದ್. ಆದರೆ ಹರಿಯ ಪ್ರಸಾದವನ್ನು ಬಿಟ್ಟು ಒಂದು ರೀತಿಯ ಅರ್ಬನ್ ನಕ್ಸಲಿಸ್ಟ್ ರೂಪದಲ್ಲಿ ಮಾತಾಡ್ತಿದ್ದಾರೆ ಇವರಿಬ್ಬರು ಕೂಡ. ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಇಬ್ಬರು ಕೂಡ ಅರ್ಬನ್ ನಕ್ಸಲಿಸ್ಟ್ ಮಾತಾಡ್ತಾರಲ್ಲ ದೇವ್ರ ಬಗ್ಗೆ. ಇವ್ರು ಮಾತಾಡ್ತಿರೋ ಸ್ಟೈಲ್ಗಳು ನೋಡಿದ್ರೆ ಯಾವ ಕಾರಣಕ್ಕೂ ಕೂಡ ಆ ಹಿರಣ್ಯಕಶಿಪುಗಾದಂಥ ಶಿಕ್ಷೆ ಬರುವಂಥ ದಿನಗಳಲ್ಲಿ ಇವ್ರಿಗೂ ಆಗತ್ತೆ.